ಹಲೋ ನಮಸ್ಕಾರ, ಸ್ವಾಗತ ಮತ್ತೊಂದು ವ್ಲಾಗಿಗೆ. ಸೊ ಇವತ್ತು ಅಷ್ಟೇನು ಪ್ಲ್ಯಾನ್ ಇಲ್ಲ. ಇವತ್ತು ಯಾರೊಬ್ಬರು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಸೊ ಯಾರಪ್ಪ ಅಂತಂದರೆ, ನೀವು ನಾನು ಹಳೆ ವ್ಲಾಗ್ಸ್ ನೋಡ್ತಿದ್ರೆ ನಾವು ಒರಿಯನ್ ಮಾಲ್ಗೆ ಹೋಗಿದ್ವಿ ಗೊತ್ತಾ, ಮಾಸ್ಕ್ ಮ್ಯಾನ್ ಜೊತೆ. ಅವ್ರು ಬರ್ತಾಯಿದ್ದಾರೆ ನಮ್ಮ ಮನೆಗೆ ಇವತ್ತು ಕೊನೆಗೂ. ಸೊ ಬನ್ನಿ ಅವ್ರನ್ನ ಪಿಕ್ ಮಾಡೋಣ. ರೈಲ್ವೆ ಸ್ಟೇಷನಲ್ಲಿದ್ದಾರೆ. ಅದು ಅಲ್ದಿನೇ ನಮ್ಮ ಮನೆಗೆ ನಿನ್ನೆ ಆಲ್ರೆಡಿ ಇನ್ನೊಬ್ಬರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ. ಸೊ ಟ್ರೈನ್ ಇನ್ನೇನು ಬರೋದಿದೆ, ಟ್ರೈನ್ ಬರ್ತಿದೆ. ಸೊ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನಂದು ಈ ಫೋನ್ ಇತ್ತು, ಸ್ಯಾಮ್ಸಂಗ್ A30s ಇತ್ತು. ಅನ್ಫಾರ್ಚುನೇಟ್ಲಿ ಹೋಯ್ತಾ ಮೊಬೈಲು. ಅದೇನಾಯಿತು ಗೊತ್ತಿಲ್ಲ, ಇದಕ್ಕಿದಂಗೆ ಆಫ್ ಆಗೋಯ್ತು, ಆನೇ ಆಗ್ತಿಲ್ಲ. ಸೊ ಅದರಲ್ಲಿ ದಿವಸ ನಾನು ಟ್ಯಾಬ್ ಶಿಫ್ಟ್ ಮಾಡ್ಕೊಂಡು ಟ್ಯಾಬಲ್ಲಿ ಯೂಸ್ ಮಾಡ್ತೀನಿ ಈಗ ಸದ್ಯಕ್ಕೆ. ಸೊ ನೀವು ಕರ್ಕೊಬರೋಣ ಅಣ್ಣ. ಆಮೇಲೆ ಇನ್ನೊಬ್ರು ಗೆಸ್ಟ್ ಯಾರಪ್ಪ ಅಂತಂದರೆ ತೋರಿಸ್ಕೊಳ್ತೀವಿ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವರೇ ನಮ್ಮ ಮನೆ ಇನ್ನೊಬ್ರು ಗೆಸ್ಟ್. ಸೊ ಇದ್ರ ಬಗ್ಗೆ ಹೇಳ್ತೀನಿ, ದೊಡ್ಡ ಹಿಸ್ಟ್ರಿನೇ ಇದೆ ಇದ್ರ ಹಿಂದೆ. ಸೊ ಬನ್ನಿ ಈಗ ಫಸ್ಟ್ ನಾವು ಕರ್ಕೊಬರೋಣ. ಸೊ ಟ್ರೈನ್ ಬಂತು, ಸೌಂಡು ಕೇಳಿಸ್ತಾ ಇದೆ ಟ್ರೈನ್ದು. ನೋಡ್ಬೇಕು ಎಲ್ಲಿದ್ದಾನೆ. ಮಾಸ್ಕ್ ತರೋದೇ ಮರ್ತೋದೆ, ಅವ್ನು ತೊಗೊಬಂದಿನ ಇಲ್ವಾ ಗೊತ್ತಿಲ್ಲ ನನಗೆ. ಏನೋ ಬನ್ನಿ ನೋಡೋಣ. ಟ್ರೈನ್ ಬರ್ತಾಯಿದೆ. ಯಾವ ಲೈನಿಗೆ ಬರ್ತೀವಿ ಇನ್ನು ಈ ಕಡೆ ಅನಿಸುತ್ತೆ. ಇಲ್ಲಿ ಬರ್ತಾ ಇಲ್ಲ, ನಾನಲ್ಲ ಆ ಕಡೆ ಸೈಡ್ ನೋಡ್ತಾ ಇದ್ದೀನಿ. ಇವನೆಲ್ಲವನಪ್ಪ, ಯಾವ ಹೋಗಿಲ್ಲ ಅವನು. ಇಲ್ಲಿ ಬರ್ತಿದ್ದಾನೆ. ಎಲ್ಲೋಗಿದ್ದು ನೋಡ್ಬಿಟ್ಟ? ನಾನು ಅಲ್ಲೇ ನಾನು ನೋಡಿ ಸ್ಟಾರ್ಟ್ ರನ್ನಿಂಗ್ ಇದೆ. ಮಾಸ್ಕ್ ಎಲ್ಲಿ? ನಾನು ಮಾಸ್ಕ್ ಇಲ್ಲ, ನಾನು ಅಲ್ಲಿಂದನೇ ನೋಡಿದೆ. ನೀನು ಬಂದಾಗ ಹಿಂಗೆ ಝೂಮ್ ಮಾಡ್ತಿದ್ದೆ ನೀನೇನು. ಹಾಂ, ಸೊ ಬಂದಿದ್ದಾನೆ. ಹೋಣ ಬನ್ನಿ ಮನೆಗೆ. ತಿಂಡಿ ತಿಂದ? ಸ್ವಲ್ಪ ಊಟ ಆಯಿತು. ಓಕೆ, ಮನೆಗೆ ಹೋಗ್ಸೋಣ. ಸೊ ಹೊರಡೋಣ ಬನ್ನಿ. ಕಾರಲು ಆಲ್ ರೈಟ್. ಸೊ ನೋಡಿದ್ವಲ್ಲ, ಸೆಂಡ್ ಆಫ್ ದಿವಸ ಬಂದಿದ್ವಲ್ಲ, ನಾಳೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೆ ಈ ಜಾಗ. ಬೇರೆ ಬೆಟ್ಟಕ್ಕಿಂತ ಈ ಬೆಟ್ಟ ತುಂಬ ಇಷ್ಟ ಆಯಿತು. ಸ್ವಲ್ಪ ದೂರನೇ ಇರ್ಬೋದು, ಅದೇ ಚೆನ್ನಾಗಿದೆ ಬೆಟ್ಟ. ಸೊ ನೋಡಿ, ನಾನು ಎರಡೆರಡು ಸತಿ ಬಂದು, ನೀವು ಎಷ್ಟು ಸತಿ ಬರ್ಬೋದು. ಬನ್ನಿ, ಸಕ್ಕತ್ತಾಗಿರುತ್ತೆ. ಈ ವ್ಯೂ ಇದೆಯಲ್ಲ, ತೋರಿಸ್ತೀನಿ ತಡೀರಿ. ಈ ವ್ಯೂ ಇದೆಯಲ್ಲ, ಅಲ್ಟಿವ್ಯೂ ಇದು. ಎಲ್ಲಿ ಹೋಗಿ ಕೂತ್ಕೋಬೋದು, ಫೋಟೋಸ್ ತೊಗೋಬೋದು. ಬನ್ನಿ ಒಂದೆರಡು ಫೋಟೋ ತೊಗೊಳ್ಳೋಣ ನಾವು. ಏನೋ ಫಂಕ್ಷನ್ ನಡೀತಿದೆ. ಹಾಂ, ದೇವಸ್ಥಾನ. ಬಾ ಹಿಂಗೆ, ನಾವು ಬರೋದು ಇಲ್ಲಿಗೆ. ಚೆನ್ನಾಗಿದೆ, ಬನ್ನಿ ಎಲ್ಲರೂ. ಸೊ ಫೇಸ್ ರಿವೀಲ್ ಮಾಡಿಲ್ಲ ಅಲ್ಲ ಇನ್ನು. ಫೇಸ್ ರಿವೀಲ್ ಮಾಡೋಣ ಇಲ್ಲಿ.
ಸೊ ಮುಂಚೆ ಇಲ್ಲಿ 2 ಕರ್ನಾಟಕ ಫ್ಲಾಗ್ ಇತ್ತು. ಇವಾಗ ಇಲ್ಲಿ ಆಂಜನೇಯಂದು ಒಂದು ಕರ್ನಾಟಕ ಒಂದು ಆಂಜನೇಯಂದು ಹಾಕಿದ್ದಾರೆ. ಹಿಂಗಿದೆ ನೋಡಿ. ಡ್ರೋನ್ ಶಾಟ್ ತೆಗಿಬೋದಿತ್ತಲ್ಲ. ಸೊ ಫೇಸ್ ರಿವೀಲ್ ಮಾಡೋಣ ಇಲ್ಲಿ. ಸೊ ಫೇಸ್ ರಿವೀಲ್ ಅಂತಿದ್ರಲ್ಲ, ಸೊ ಫೈನಲ್ ಫೇಸ್ ರಿವೀಲ್ ಮಾಡೇ ಬಿಡೋಣ ಬನ್ನಿ. ಒಂದು ನೋಡಿ. ಹಾಯ್ ಗಾಯ್ಸ್. ತುಂಬ ಜನ ಅಂದರೆ ಅವತ್ತು ಹೊರ್ಗಡೆ ಹೋಗಿರುವಾಗಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅಂದರೆ 2-3 ಜನ ಕಮೆಂಟ್ ಮಾಡಿದ್ರಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ಕೆಲವೊಬ್ರು. ಏನೋ ಅವ್ನು ಯಾರು ಅವನು ಅಂತೆಲ್ಲ. ಸೊ ಇವನೇ ಅಪ್ಪ. ಬೆಂಗಳೂರಲ್ಲಿರೋರು ನೋಡಿರ್ತೀರಾ ಆಲ್ಮೋಸ್ಟು ತುಂಬ ಜನ. ಮತ್ತು ಎಷ್ಟು ಜನ ಕೇಳ್ತಾ ಇದ್ರು ಹಂಗೆ ಹಂಟ್ರ ಇದೆ ಅಂತ. ಅಂಟರ್ ಐ ಅಂತ ಮೆನ್ಷನ್ ಮಾಡಿದ್ರು ಅಪ್ಪ. ಸೊ ನೀವು ನೋಡ್ಬೋದು ಕಾಮೆಂಟ್ಸು ಇಲ್ಲಿ ಮೇಲ್ಗಡೆ. ಸೊ ಈ ಜನ ಕಾಮೆಂಟ್ಸ್ ಮಾಡಿದರು. ನೋಡಿ ಫೇಸ್ ರಿವೀಲ್ ಫೈನಲಿ ಆಗೋಯ್ತು. ನೋಡಿ ವ್ಯೂನು ಹಂಗೆ ಅಷ್ಟೇ ಚೆನ್ನಾಗಿದೆ. ಸೊ ಬನ್ನಿ ಮೇಲ್ಗಡೆ ಎಲ್ಲ ತೋರಿಸ್ಕೊಬರೋಣ. ಅವ್ನಿಗೆ ಟ್ವಿನ್ ರಾಕ್ಸ್ ತೋರಿಸಿಲ್ಲ ಅವ್ನಿಗಿನ್ನ. ಟ್ವಿನ್ ರಾಕ್ ನೋಡ್ಕೊಬರೋಣ ಬನ್ನಿ. ಟ್ವಿನ್ ರಾಕ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಫೋಟೋ ಸೆಷನ್ ಆಯಿತು. ಫೋಟೋ ತೊಗೊಂಡ್ವಿ ಇಬ್ಬರೂ. ಸೊ ಒಳ್ಳೆ ಪೋಸ್ಟ್ಗಳು ಬರುತ್ತೆ ನೋಡಿ. ನಾನು ಶರ್ಟ್ ಚೆನ್ನಾಗಿರೋದು ಹಾಕೋಬರ್ಲಿಲ್ಲ. ಅದ್ರ ಮೇಲೆ ಯಾವ್ದಾರ ಒಂದು ಪುಲ್ಲೋವರ್ ಯಾವ್ದಾರು ಇದ್ದರೆ ಚೆನ್ನಾಗಿರ್ತಿತ್ತು. ಓಕೆ ಲೆಟ್ಸ್ ಗೋ. ಟ್ವಿನ್ ರಾಕ್ಸ್ ಸ್ವಲ್ಪ ಕಾಣ್ತಿದೆ ನೋಡಿ. ಆ ಕಡೆ ಸ್ವಲ್ಪ ಕಾಣ್ತಿದೆ. ಇದೇ ಟ್ವಿನ್ ರಾಕ್ಸ್ ಅಂತಾರೆ. ನೋಡಿ ಇಲ್ಲಿ ಇನ್ನೂ ಸಕ್ಕತ್ತಾಗಿದೆ ವ್ಯೂ. ಆಲ್ ರೈಟ್, ಎಲ್ಲ ಮುಗೀತು. ಈಗ ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕು. ಇಲ್ಲ ಅಂದರೆ ಡೈರೆಕ್ಟ್ ಬೆಲ್ಟ್ ಹೊಡ್ಕೊ ಹೋಗ್ತೀವಿ. ಮನೆಗೆ ಒಂಚೂರು ಅರ್ಜೆಂಟಾಗಿ ಹೋಗಬೇಕು. ಬನ್ನಿ ಬೇಗ. ಆ್ಯಕ್ಚುಲಿ ಬೋಟಿಂಗ್ ಹೋಗೋಣ ಅಂದ್ಕೊಂಡಿದ್ವಿ. ಕೊಟ್ಬಿಟ್ಟು ಹೋಗೋಣ ಬೋಟಿಂಗ್ಗೆ. ಇಲ್ಲಿಂದ ಎಷ್ಟು ದೂರ? ನಮ್ಮ ಮನೆ ಹತ್ರನೇ, ಜಾಸ್ತಿ ದೂರ ಏನಿಲ್ಲ. ಸೊ ಒಂಚೂರು ಐಟಮ್ ಕೊಡಬೇಕಂತೆ. ಐಟಮ್ಗಳು ಕೊಟ್ಬಿಟ್ಟು ಬೋಟಿಂಗ್ ಹೋಗೋಣ ಬನ್ನಿ. ಆ್ಯಕ್ಚುಲಿ ಅವ್ರ ಮನೆಗೆ ಯಾರೋ ಬರ್ತಾವ್ರೆ. ಸೊ ಮನೆಗೆ ಇಷ್ಟು ಯಾರೋ ಬರ್ತಿದ್ದಾರೆ. ಐಟಮ್ಸ್ ಕೊಡಬೇಕು ಬನ್ನಿ. ಐಟಮ್ಸ್ ಕೊಟ್ಬಿಟ್ಟು ಹೋಗೋಣ ಬೋಟಿಂಗ್ ಹೋಗೋಣ. ಸೊ ಗೈಸ್, ನಾವು ಮನೆಗೆ ಬಂದ್ವಿ ಫೈನಲಿ. ಐಟಮ್ಸ್ನ ತೊಗೊಂಡ್ಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತೀವಿ. ನೋಡಿ ಐಟಮ್ಸ್ ತೊಗೊಂಡೋಗ್ತಾ ಇದ್ದೀವಿ. ನಾನು ಎಷ್ಟೆಲ್ಲ ಹಾಳು ಮಾಡ್ತಾ ಇದ್ದೀನಿ ಗಾಡಿಯೆಲ್ಲ ಓಡಿಸ್ಬಿಟ್ಟು ಸ್ಪೀಡಾಗಿ. ಬಂದು ನಾವು ಚಪ್ಪಲನ್ನು ತಿನ್ನಿಸ್ಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಸೊ ಹಿಂಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತಿದ್ದ. ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ. ಸಾರಿ ಚೂಮ್ ತಿಂತಿದ್ದೀನಲ್ಲ ನಾಳೆಗೆ ಒಂಚೂರು. ಸೊ ಟ್ರೇಡಿಂಗ್ ವ್ಯೂ ಇದೆಯಲ್ಲ, ಟ್ರೇಡಿಂಗ್ ವ್ಯೂ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ಪೇಪರ್ ಟ್ರೇಡಿಂಗ್ ಮಾಡ್ಬೋದು. ಸೊ ಅದರಲ್ಲಿ ನಾನು ಮಾಡ್ತೀನಿ ಪೇಪರ್ ಟ್ರೇಡಿಂಗು. ಸೊ ಒಂದು ರೇಂಜಿಗೆ ಸ್ವಲ್ಪ ಬರುತ್ತೆ. ಒಂದು ಸ್ವಲ್ಪ ಅಂದರೆ 1% ಕಲ್ತಿದ್ದೀನಿ ಅಷ್ಟೇ. ಆ 1% ಇವ್ನಿಗೆ ಹೇಳ್ಕೊಡ್ತಿದ್ದೆ. ಇವ್ನು ಬಿಗಿನರ್ ಇನ್ನು. ಸೊ ಅದಕ್ಕೆ Later that same evening. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತಾ? ಎಲ್ಲಿಗೆ ಹೋಗ್ತೀವಿ? ತಿನ್ನಕ್ಕೆ ತಾನೆ, ತಿನ್ನೋಕ್ಕೆ ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದೀವಿ ಗೈಸ್. ಸೊ ಹೋಗೋಣ ಬನ್ನಿ.
ಸೊ ಗಾಯ್ಸ್ ರೀಚ್ ಆದ್ವಿ ನಾವು. ಸೊ ಇವಾಗ ನಾವು ಅಂಗಡಿ ಒಳಗಡೆ ಹೋಗ್ತಾಯಿದ್ವಿ. ಪಾಸ್ತಾ ಆರ್ಡ್ರ್ ಮಾಡಿದ, ಪಾಸ್ತಾ ಬಂತು, ತಿನ್ನೋಣ ಬನ್ನಿ. ಈಗ ನನಗೂ ಗೊತ್ತಿಲ್ಲ. ಸೊ ಗಾಯ್ಸ್ ಇವನು ಫಸ್ಟ್ ಟೈಮ್ ತಿಂತಾ ಇರೋದು ವೈಟ್ ಸಾಸ್ ಪಾಸ್ತಾ. ನೀವು ನೋಡ್ಬೋದು ಇಲ್ಲಿ. ಇದು ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಕಾಮೆಂಟ್ಸಲ್ಲಿ ನೋಡೋಣ, ನಿಮ್ಮ ಗೆಸ್ಸಸ್ ಎಷ್ಟು ಕರೆಕ್ಟಾಗಿರುತ್ತೆ ಅಂತ. ಸೊ ಇಷ್ಟು ಚಿಕ್ಕ ಬೌಲಲ್ಲಿ ಬಂದಿರೋದು ನೋಡಿ ನೀವು. ಇದು ವೈಟ್ ಸಾಸ್ ಪಾಸ್ತಾ. ಸಾಕು, ಆಯ್ತು ಹೋಗಿ. ಸೊ ಸಾಕು. ಪಿಜ್ಜಾನು ಆರ್ಡ್ರ್ ಮಾಡಿದ್ದೀವಿ. ಸೊ ಪಿಜ್ಜಾನು ಬರುತ್ತೆ, ಆಮೇಲೆ ನಿಮಗೆ ತೋರಿಸ್ತೀನಿ ಬಿಡಿ ಗಾಯ್ಸ್. ಪಿಜ್ಜಾ ಬಂದಾಯ್ತು, ನಮ್ಮ ಬೈಕ್ ತೊಗೊಬಿಟ್ಟು ಆಗಲಿ ನೋಡಿ. ಚೆನ್ನಾಗಿದೆ. ಚೀಸ್ ಫುಲ್ ನೋಡ್ತೀರಾ ಗಾಯ್ಸ್, ನೋಡಿ. ಜೀವ ಹೋಯ್ತು. ಸೊ ಎಲ್ಲ ತಿಂದಿದ್ದಾಯಿತು. ನಾವೀಗ ಹೋಗ್ತಿದ್ದೀವಿ ನಮ್ಮ ಪ್ರಜ್ವಲ್ ಅವ್ರ ಮನೆ ಹತ್ರ. ಇದಕ್ಕಾದರೆ ಪಾನಿಪುರಿ ತಿನ್ನಬೇಕಿತ್ತು. ಗೋಬಿ ಸಕ್ಕಲ ಮಾಡ್ತಾರೆ ಇವರು, ಸೀರಿಯಸ್ ಆಗಿ ನಾನು ಹೇಳ್ತಿದ್ದೀನಿ. ಗೋಬಿ ಸಕ್ಕಲ ಮಾಡ್ತಾರೆ. ಯಾರ್ಯಾರು ಟ್ರೈ ಮಾಡಿ. ಇವನ್ನ ಕರ್ಕೊ ಹೋಗ್ತಾಯಿದ್ದೀನಿ ಆ ಪ್ಲೇಟ್ ಗೋಬಿ ತಿನ್ಸೋಕ್ಕೆ. ಟ್ರೈ ಮಾಡೋ ಹಠ ಮಾಡಿ ಕರ್ಕೊಯ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿ ಬನ್ನಿ, ಹೋಗಿ ಬರೋಣ. Meanwhile, ಸೊ ಆಲ್ ರೈಟ್, ನಮ್ಮ ಐಜಿಯವ್ರ ಬೆಟ್ಟದ ಹತ್ರ ಕರ್ಕೊಬಂದಿದ್ವಿ. ಓಹೋ, ತುಂಬ ಜನ ನೋಡಿರ್ತೀರ, ನಾವು ಯಾವಾಗಲೂ ಇಲ್ಲೇ ಬರೋದು. ಇವ್ನು ನೋಡಿಲ್ವಲ್ಲ, ಅದಕ್ಕೆ ಕರ್ಕೊಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಬೋಟಿಂಗ್ ಮಾಡೋಣ ಅಂತಂದರೆ ಬೇಡ, ಟೈಮ್ ಇಲ್ಲ, ಟ್ರೈನಿಗೆ ಟೈಮ್ ಆಗುತ್ತೆ ಅಂತ ಇವನು. ಸೊ ಬೋಟಿಂಗ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಬೋಟಿಂಗ್ ಹೋಗೋಣ. ಓಕೆನಾ? ಬೆಟ್ಟ ಹತ್ತತ್ಯಾ? ನಿನ್ನಿಷ್ಟ ಹತ್ತೋ ಹಂಗಿದ್ರೆ ಹತ್ತೋಣ, ಇಲ್ಲಾಂದರೆ ಇಲ್ಲೇ ನೋಡ್ತೀನಿ. ಇಲ್ಲೇ ಕೂತ್ಕೊಂಡು ನೋಡ್ತಿದ್ದಾರಲ್ಲ ಅವರು. ಬೋಟಿಂಗು ಯಾರು ಮಾಡ್ತಿದ್ರೆ ನೋಡೋತ್ತಲ್ಲ. ಕಾಯ್ಕಿಂಗು ನೋಡೋದೇ, ಕಾಯ್ಕಿಂಗ್ ಮಾಡ್ತಾರಲ್ಲ. ಓಲಿ ಜೆಟ್ಸ್ಕಿ ಎಲ್ಲ ಇದೆ. ನಾವೇ ಓಡಿಸ್ಬೇಕಾಗಿ? ಇಲ್ಲ, ಅವರು ಓಡಿಸ್ತಾರೆ. ಮಧ್ಯದಲ್ಲೆಲ್ಲ ಒಂಚೂರು ಒಂದು ರೌಂಡ್ ಕೊಡ್ತಾರೆ ಅಷ್ಟೇ. ಬಾ, ಅಲ್ಲಿ ಒಂದಷ್ಟು ದೂರ ಹೋಗೋಣ. ಆ ಸ್ಪೀಡಲ್ಲಿ ಕಾಯ್ಕಿಂಗ್ ಪಕ್ಕ ಹೋಗಿದ್ರೆ ಕಾಯ್ಕಿಂಗ್ ಅವ್ರು ಸತ್ರು. 1 hour later. ನಾವು ಮುಗಿಸ್ಕೊಂಡು ಸ್ವಲ್ಪ ಸುತ್ತಿದ್ದಿ ನಮಗೆ. ವಾಟ್ ಆರ ಅಂದ್ರೆ ಏನೋ ಗೊತ್ತಾ? ಕ್ಯಾಮ್ರಾ ಇಟ್ಕೊಂಡು ಹೋಗುವಾಗ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರಲ್ಲ, ಅವ್ರು ಆರ. ಪರ್ಫೆಕ್ಟ್ ಡೆಫಿನಿಷನ್ ಆಫ್ ಆರ. Would like to take notes while I take totes of the marijuana smoke. ಇನ್ನು 1 hour ಇದೆ ಒಂದು ಟ್ರೈನ್ಗೆ. 1 hour ಟೈಮ್ ಪಾಸ್ ಮಾಡ್ಬಿಟ್ಟು ಹೋಗೋಣ ಮನೆಗೆ. A few inches later. ಸೊ ಆಲ್ ರೈಟ್, ಬಿಡಕ್ಕೆ ಬಂದಿದ್ದೀವಿ. ಬಿಡಕ್ಕೆ ಬಂದಿದ್ದೀವಿ. ಇವಂಗ ರಾಮನಗರ ರೈಲ್ವೆ ಸ್ಟೇಷನ್ ಈ ರೇಂಜಿಗೆ ಮಾಡ್ತವ್ರೆ. ಉಲ್ಟಿ ಆಗಿದೆ. ಒಂದು ಟಿಕೆಟ್ ತೊಗೊಳ್ತಿದ್ದ. ಟಿಕೆಟ್ ತೊಗೊಂಡ. ಎಷ್ಟನೇ ಪ್ಲಾಟ್ಫಾರ್ಮ? 2 ಪಕ್ಕ ತಾನೆ. ಟಿಕೆಟ್ ತೊಗೊಂಡೆ. ಸೊ ಮನೆಗೆ ಹೋಗ್ತಿದ್ದೀನಿ. ನೆಕ್ಸ್ಟು ಇವನೇನೋ ಬರ್ತಾಯಿದ್ದಾನೆ. ನೆಕ್ಸ್ಟ್ ನಾವೇ ಹೋಗೋಣ, ಕೆಂಗೇರಿಗೆ ಹೋಗೋಣ. ಯಾವಾಗ ಡೇಟ್ ಅನೌನ್ಸ್ ಮಾಡೋದು ಬೇಡ, ಹೋಗೋಣ, ಶೀಘ್ರದಲ್ಲಿ ಹೋಗೋಣ.
ಪ್ಲ್ಯಾನಿಂಗ್ ಶೀಘ್ರದಲ್ಲಿ ಹ್ಞೂ ನಿಮಗೆ ಒಂದು ಯೂನಿಕ್ ಆಗಿರೋ ಲ್ಯಾಬ್. ಆ್ಯಕ್ಚುಲಿ ರಾಮನಗರದಲ್ಲಿ ತೋರಿಸೋ ಅಂಥದ್ದು ಅಂದರೆ ಈ ಬೆಟ್ಟಗಳಷ್ಟೇ ಇರೋದು. ಇಲ್ಲಿ ಬೆಂಗಳೂರಿಗೆ ಹೋದರೆ ತುಂಬ ಇದೆ, ಇಲ್ಲಿ ಅಡ್ವೆಂಚರ್ ಆಗಿದೆ, ಸಕ್ಕತ್ತಾಗಿದೆ. ಲೈಕ್ ಖರ್ಚು ಅಷ್ಟೇ ಆಗುತ್ತೆ. ಸ್ವಲ್ಪ ಅದನ್ನು ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ನೋಡ ಬನ್ನಿ. ಓಕೆ ಗಾಯ್ಸ್, ಯಾರ್ಯಾರು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಬಿಡಿ. ಸೊ ಇವತ್ತು ವ್ಲಾಗ್ ಇಲ್ಲಿಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಮೆಂಟ್ಸಲ್ಲಿ ನೀವು ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಫೇಸ್ ರಿವ್ಯೂ ನಂದು ಆಗೋಯ್ತು ಮತ್ತು ನೀವೆಲ್ಲ ಅಷ್ಟೊಂದು ಜನ ವೆಯ್ಟ್ ಮಾಡಿದ್ರಿ. ಸೊ ಎಕ್ಸಾಮ್ ಇತ್ತು ನನಗೆ, ಬೋರ್ಡ್ಸು. ಸೊ ಬೋರ್ಡ್ಸ್ ಮುಗೀತು ಆ್ಯಂಡ್ ನಾನು ನಿನ್ನೆ ಮುಗೀತು. ಸೊ ಇವತ್ತು ಬಂದೆ. ಸೊ ಫುಲ್ ಫ್ರೀ ಇವತ್ತು ನಾನು ಫುಲ್ ಫ್ರೀ, ಅದಕ್ಕೆ ಬಂದಿರೋದು. ಈ ವ್ಲಾಗ್ ಇಷ್ಟೇ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದ ನೆಕ್ಸ್ಟ್ ವ್ಲಾಗ್. ಸಿ ಯು. ಬಾಯ್.